ನೋಡಿ ಗಾಯ್ಸ್, ಹಬ್ಬದ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಇದು ಪೇಂಟ್ ಎಲ್ಲ ಡಲ್ ಆಗ್ಬಿಟ್ಟಿದೆಯಂತೆ, ಅದಕ್ಕೆ ಸ್ಪ್ರೇ ಮಾಡ್ತಾ ಇದೀನಿ. ಮತ್ತೆ ಎಲ್ಲ ಬ್ಲ್ಯಾಕ್ ಮಾಡ್ತಿದ್ದಾಳೆ. ಅದು ಒಣಗದ ಮೇಲೆ ಇನ್ನೊಂದು ಇದು ಹೊಡೆದ್ರೆ ಸರಿ ಹೋಗುತ್ತೆ. ದೇಡ್ ತರ ಮಾಸ್ಕ್ ಹಾಕೊಂಡು ಅದು ಪೇಂಟ್ ಹೆಂಗ್ ಹೋಗ್ತಾ ಇತ್ತು ಪ್ರೊಫೆಷನಲ್ ಅನ್ಕೊಂಡ್ಬಿಟ್ಟವಳೆ. ಟಿವಿ ವಾಯ್ಸ್ ಕಮ್ಮಿ ಇಕ್ಕಿಲ್ಲ ಅಂತ ಹಬ್ಬ ಬೈಸ್ಕೊಂತಾರೆ ಸೈಡಲ್ಲಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ್ದು ಕ್ಯೂಬ್ ಅಂತೆ ಪೇಂಟ್ 18. ಸೊ ಇವಾಗ ಏನಂದ್ರೆ ಏನದು ಅದೇನದು ಏನಂತಾರೆ ಅದನ್ನ ಫ್ಲವರ್ ಸ್ಟ್ಯಾಂಡ್ ಅಂತೆ. ಅದರದ್ದು ಪೇಂಟ್ ಹೋಗ್ಬಿಟ್ಟಿದೆ. ಸೊ ಪೇಂಟ್ ಹೋಗ್ಬಿಟ್ಟಿದ್ದಾರೆ, ಹಳೆ ತರ ಕಾಣಿಸ್ತಾ ಇದೆ. ಸೊ ಅದರಿಂದ ಇವರು ಹೊಸ ಪೇಂಟ್ ತರಿಸ್ಕೊಂಡು ಹೊಸದಾಗೆ ಮಾಡ್ತಾರೆ ಹಬ್ಬ ಸ್ಪೆಷಲ್ಗೋಸ್ಕರ. ಇದು ಕ್ಯೂಬ್ ನೋಡಿ, ಇದು 18K ಗೋಲ್ಡ್. ಅದು ಕಲರ್ ನೋಡ್ಕೊಂಡು ತರ್ಸ್ಕೊಳ್ಳಿ. ಇಲ್ಲಿ ಮೆನ್ಷನ್ ಮಾಡಿರ್ತಾರೆ 18K ಅಂತ. ಇದು ನಾವು ತರ್ಸ್ಕೊಂಡಿರೋದು. ಆಕ್ಚುಲಿ ಇದು ಸ್ವಲ್ಪ ಡಾರ್ಕ್ ಇದೆ ಇದಕ್ಕಿಂತ, ಬಟ್ ಚೆನ್ನಾಗಿದೆ. ನೋಡ್ಕೊಂಡು ತರ್ಸ್ಕೊಳ್ಳಿ. ಬುಕ್ ಮಾಡೋ ನಾರ್ಮಲ್ ಆಗಿ ಬುಕ್ ಮಾಡ್ಬಿಡ್ತೀರಾ, ಹಂಗೆ ಎಲ್ಲ ನೀರಿದೆ ನೋಡಿ, ಎಲ್ಲ ನೀರಿದೆ. ನೀರು ನೋಡಿ, ಪೇಂಟ್ ಆಗಿದೆ. ಇದು ಹಳೇದು, ಇದು ಹೊಸ ಕಲರ್. ಆಕ್ಚುಲಿ ಒಂದು ಸ್ವಲ್ಪ ಡಾರ್ಕ್ ಇದೆ ಹೊಸದು, ಬಟ್ ಅಷ್ಟೊಂದು ಫುಲ್ಲು ಫೋಕಸ್ ಮಾಡಿ ನೋಡ್ರೇನೆ ಗೊತ್ತಾಗೋದಿಲ್ಲ. ಅಂದ್ರೆ ಏನು ಗೊತ್ತಾಗಲ್ಲ, ನಾರ್ಮಲ್ ಮ್ಯಾನೇಜ್ ಮಾಡ್ಬೋದು. ಕ್ಯಾಮ್ರಾ ಸ್ಪ್ರೇ ಮಾಡ್ದೋ, ಕ್ಯಾಮ್ರಾ ಅಲ್ಲೇ ಹೊಡಿತೀವಿ. ಸ್ವಲ್ಪ ದೂರ ಇಟ್ಕೊಂಡು ನೋಡಿ, ಫಾಸ್ಟ್ ಆಗಿ ನೋಡಿ. ಬ್ಲ್ಯಾಕ್ ಆಗ್ತಾ ಇದೆ, ಅದಕ್ಕೆ ನಾನು ಸ್ಲೋ ಆಗಿ ಹೊಡಿತಾ ಇರೋದು. ಓಕೆ, ಪಂಡ್ರಾಗ್ಬಿಟ್ಟಿದ್ದಾರೆ. 2 ಕೊಟ್ಬಿಟ್ಟು 3ನೇದಕ್ಕೆ ಪಂಡ್ರು. ಇನ್ನೊಂದು ಕೋಟ್ ಮಾಡ್ಬೇಕದು. ಎಲ್ಲಿದ್ದೆ ಅಕ್ಕ, ಇದ್ದೀರಾ? ಸಾಕು, ಅದಕ್ಕೆಲ್ಲ ಟಚ್ ಆಗ್ತಿದೆ, ಅಲ್ದಕ್ಕೆಲ್ಲ ಟಚ್ ಆಯ್ತಿದೆ. ಯಾರು ಮನೆ ಪೇಂಟಿಂಗ್ ಏನಾದ್ರು ಇದ್ರೆ ಕರ್ಸ್ಕೊಳ್ಳಿ. ಕಾಂಟ್ಯಾಕ್ಟ್ ಶ್ವೇತಾ ಬ್ಲಾಗ್ಸ್. ಬೇಡ, ಬರೀ ಶ್ವೇತಾ ಬ್ಲಾಗ್ಸ್ ಮಾಡ್ಕೊಳ್ಳಿ. ಶ್ವೇತಾ ಪೇಂಟ್. ಹೊಸ ಚಾನಲ್. ಏನೇನಕ್ಕೆ ಯೂಸ್ ಮಾಡ್ಬೋದು ಇದನ್ನ ನೋಡೋದು. ಅಲ್ಲಿ ಕಾರ್ಗೆ, ಸೈಕಲ್ಗೆ, ಟೇಬಲ್ಸ್ಗೆ, ಫ್ರಿಜ್ಗೂ ಹಾಕಿದ್ದಾರೆ. ಹೊಡಿತಾ ಇದ್ದಾರೆ, ಇನ್ನೊಂದು ಕೋಟೆ ಹೊಡಿತಾ ಇದ್ದಾರೆ. ಒಂದು ಕೋಟೆ ಆಯಿತು, ನೆಕ್ಸ್ಟ್ ಇನ್ನೊಂದು ಕೋಟೆ ಹೊಡ್ಕೊಳ್ಳಿ. ಆವಾಗ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಇಲ್ಲಿ ವರ್ಕ್ ಮಾಡೋದಕ್ಕೆ ಸೆಟಪ್ ಬೇರೆ ಇದಲ್ಲ. ಕಾಲೆಲ್ಲ ಐದೈತೆ ಕಲರ್. ದೂರ ಗುರು, ಮನೆ ಹೊಡಿತಿದ್ಯಾ ಗುರು, ಸೈಡಲ್ಲಿ ಇಟ್ಕೋ. ಹೌದಾ, ಚಿಕ್ಕ ಹೊಡೆದ್ಬಿಡು ಹಾಗೆ ಕೆಳಗಡೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅಲ್ಲೆಲ್ಲ ಯಾರು ನೋಡಲ್ಲ. ಇಲ್ಲಿ ನೋಡಿ ಎಷ್ಟು ಗೋಲ್ಡ್. ಇಕ್ಕೊಂಡು ಏನ್ ಮಾಡ್ತೀಯಾ? ಬಾಲೆ ಅವರೇ ಅವರು. ಎಷ್ಟಿದು? 270. 270. ನೋಡ್ಕೊಳ್ಳಿ, ಕೈಯಲ್ಲಿ ಆಡಿಸ್ತಾಳೆ. ಕೈ ಅವಳೆ ಕೈಯಲ್ಲಿ ಆಡಿಸ್ಕೊಂಡ್ಬಿಟ್ಟು ಅಂತ. ಬಾಬ್ ಈ ಕಡೆ ನೋಡಿ ಬಾಬಾ, ನೋಡಿ ಬಾಬ್. ಇದು ಅದು ನಿಕ್ಕೋ ಸ್ಟ್ಯಾಂಡ್. ಯಾವುದೋ ಸ್ಟ್ಯಾಂಡು, ಅದು ನಿಕ್ಕೋ ಸ್ಟ್ಯಾಂಡು. ನಮ್ಮ ಹೇಳ್ತಾವ್ರೆ ಹೊಡಿತಾರೆ ಅಮ್ಮ. ಇವಾಗ ನನ್ನ ತಂಗಿ ಪಕ್ಕ ಇವಳೆ ಹೊಡಿತಾಳೆ. ಕರೆಕ್ಟಾಗಿ ಮಾಡಮ್ಮ ಕೆಲಸ. ಓಹೋ, ಕಾಸು ಕೊಡಲ್ವಾ? ಹಾಂ, ಇಕ್ಕದ್ಲು ಒಂದೇ ಕಡೆ. ಅದು ಇಲ್ಲ, ವೇಸ್ಟ್ ಆಗೋಗುತ್ತೆ ದೂರದಿಂದ ಹೊಡೆದ್ರೆ. ಇದು ಎಷ್ಟು ವೇಸ್ಟ್ ಐತೆ ನೋಡಿ. ಏನೋ ಡ್ಯೂಟಿ ಮಾಡ್ತಾರೆ. ತೆಚ್ಚಾಯ್ತಿದ್ದೆ ಕೆಳಗಡೆ. ನಡುತ್ತೈತೆ. ನೋಡ್ಕೊಳ್ಳಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಅವಳ ಕೈ ಅಲ್ಲಾಡಿಸ್ತೈತೆ. ಯಪ್ಪ, ನೋಡ್ಕೊಳ್ಳಿ. ಎರಡು ಕೈ ಇಟ್ಕೊಂಡ್ಬಿಟ್ಟಳೆ. ವೈಟ್ ಆಗ್ಬೇಕಂದ್ರೆ ಹಿಂಗಾಗಬೇಕು. ವೈಟು ಹಿಂಗಾದ್ರೆ ಕಲರ್ಗೆ ಆಗ್ತಾರೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ.
ಕೃಷ್ಣ. ಇದನ್ನ ಆಯಿಲ್ ಹಾಕಿ ಒರೆಸಿದ್ರೆ ಬೆಳಗಾಗಿ ಹೋಗುತ್ತಲ್ವಾ? ಕೊಬ್ಬರಿ ಎಣ್ಣೆ. ಧೂಳು ಐತಲ್ಲ, ಧೂಳೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಒರೆಸ್ಕೋಬೇಕು, ಇಲ್ಲಾಂದರೆ ಆ ಧೂಳೆಲ್ಲ ಅಲ್ಲೇ ಇದಾಗುತ್ತೆ. ಫ್ಲೂಟ್ ಕೃಷ್ಣನ್ ಫ್ಲೂಟ್ ಇದು. ಇದು ಬ್ಲ್ಯಾಕ್ ಆಗೋಗಿದೆ ಸ್ವಲ್ಪ. ಇದು ಎಷ್ಟು ವೆಯ್ಟ್ ಇದೆ ಅಂದರೆ 2 ಸೇರಿ ಎಷ್ಟು kg ಇರ್ಬೋದು ಮಮ್ಮಿ? ಒಂದು 22 kg ಕೃಷ್ಣ. 22 ಇದು 22 kg ಕೃಷ್ಣ ಇದೆ. ಇದು 15 kg. 16 kg. ಯಪ್ಪ, ಎತ್ತಕ್ಕಾಗಲ್ಲ, ಅಷ್ಟು ವೆಯ್ಟ್ ಐತೆ ಇದು. ಮನೆ ಕ್ಲೀನಿಂಗ್, ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇದ್ದೀವಿ. ಏನ್ರಿ ಲಲ್ಲಿ ಅವರೇ, ಪೇಂಟಿಂಗ್ ಎಲ್ಲ ಆಯ್ತಂದೆ? ಆಯ್ತು ಮಮ್ಮಿ, ಅದನ್ನ ಕ್ಲೀನ್ ಮಾಡ್ತೆ. ನೋಡ್ದವ್ರು ಮನೆ ಕ್ಲೀನ್ ಮಾಡಲ್ಲ ಅನ್ಕೋ. ಪಕ್ಕದಲ್ಲಿರೋದಕ್ಕೆ ಗಾಡಿ ಸ್ವಲ್ಪ ಧೂಳು ಜಾಸ್ತಿ. ಮನೆ ಕಟ್ತಾ ಇದ್ದಾರೆ ಇಲ್ಲಿ ಎದುರುಗಡೆ, ಮನೆ ಕಟ್ತಾ ಇದ್ರು 2 ಮನೆ, ಅದಕ್ಕೆ ಜಾಸ್ತಿ ಸಿಮೆಂಟ್ ಧೂಳು. ಕ್ಲೀನ್ ಮಾಡ್ತಾ ಇದ್ರೆ ಯಾವಾಗೂ ಇದ್ದೇ ಇರ್ತೈತೆ ಗಲೀಜು. ಯಾವ ಯಾವ್ದು ಬೆಟರ್ ಅಂತೆ? ಅದು ಬಿಟ್ಟೈತಿ ಜಾಲ್ಸ ಇಸ್ಬಿಡೆ. ಇದನ್ನೆಲ್ಲ ಒಣಗೋದು ಲೇಟ್ ಆಗುತ್ತೆ. ಅದು ಈ ಮಳೆಗಾಲದಲ್ಲಿ ಬಿಸಿಲಿಲ್ಲ, ಏನಿಲ್ಲ. ಇಲ್ಲ, ಅದು ಇರೋದ್ನೇ ಹೇಳ್ಕೊಂತಾಳೆ. ಮಾಡ್ತಾರೆ, ಅದು ಬಿಸಿಲಿಲ್ವಲ್ಲ, ಅದಕ್ಕೆ ಏನು ಮಾಡ್ಬೇಕು, ಈಗ ಅಂದ್ರೇನೆ ಎಲ್ಲ ಧೂಳು ಬರುತ್ತೆ. ಸ್ವಲ್ಪ ನೀರಲ್ಲಿ ಯಾವ ಬಟ್ಟೆ ಇಟ್ಕೊಂಡು ಒರೆಸ್ಬಿಟ್ಟು ಇರೋ ಧೂಳೆಲ್ಲ ಕೃಷ್ಣ ಮಾಡ್ತಿದ್ವಿ. ಶ್ರಮಜೀವಿ ಇಟ್ಕೊಳ್ಳಿ ಫ್ರೆಂಡ್. ರೂಮಲ್ಲೆಲ್ಲ ಸ್ಕ್ರೀನ್ ಬಿಚ್ತಾವನೆ. ನಾನು ಮಾಡಬೇಕು. ಅದು ನನಗೆ ಲಿಸರ್ಡ್ ಇರುತ್ತೆ ಅಂತ ಭಯ, ಅದಕ್ಕೆ. ಅಲರ್ಟ್ಸ್ಬಿಟ್ಟು ಹಾಕೋ, ಏನಾದ್ರು ಲಿಸರ್ಡ್ ಇದ್ರೆ. ಹಾಕೊಳ್ಳೆ, ಎದೆ ಮೇಲೆ ಏನಾಗಲ್ಲ. ಒಂದ್ಸಲ ಎದೆ ಮೇಲೆ ಹಾಕ್ತಿರ್ತೀನಿ ನೋಡಿ, ತಗೊಂಬಂದು ಯಾವಾಗ ಪಕ್ಕ ಇಸಿತೀನಿ ಯಾವಾಗ ತೆಗಿಯೋದು. ಗುರು ಓ, ಇಷ್ಟ ದಿನ ನಾನ್ ಮಾಡ್ತಿದ್ದೆ, ಇವತ್ತೇ ಫಸ್ಟ್ ಟೈಮ್. ಈ ಮನೆಗೆ ಬಂದೋಗಿಂದ ಫಸ್ಟ್ ಟೈಮ್ ಇವನು ಇವತ್ತು ಮಾಡ್ತಾ ಇರೋದು. ಯಾರ್ದೋ ಮಾಡ್ಬೇಕು ತಾನೆ ಮನೆ ಕೆಲಸ ಅಂದ್ಮೇಲೆ. ಅದೇ ಮನೆ ಕೆಲಸ ಆದ್ಮೇಲೆ ಮಾಡ್ಬೇಕಲ್ವಾ. ಇದೆಲ್ಲ ಫುಲ್ ಕಿಟಕಿ ಎಲ್ಲ ಒರೆಸ್ಬೇಕು. ಬರೀ ತೆಗೆದುಕೊಡೋದಕ್ಕೆ ಇಬ್ರು ಜಗಳ ಮಾಡ್ತಾರೆ. ಅದು ಹೋಗಿ ಅವ್ರಿಗೆಲ್ಲ ಕಷ್ಟ ಆಗುತ್ತೆ. ನೀನ ಹೋಗಿದ್ಯಾ? ಆಯ್ತು, ನೀನ ಹೋಗಿದ್ಯಾ? ವಾಷಿಂಗ್ ಮಿಷಿನ್ ಹಾಕ್ತೀಯ? ಇಲ್ಲ, ವಾಷಿಂಗ್ ಮಿಷಿನ್ ಹಾಕಲ್ಲ. ಸುಮ್ಮನೆ ರೀಲಲ್ಲಿ ವಾಷಿಂಗ್ ಮಿಷಿನ್ ಹಾಕೋದು ಏನು? ವಾಷಿಂಗ್ ಮಿಷಿನ್ ಹಾಕಿದ್ರೆ ಬಟ್ಟೆ ಹಳೇದಾಗುತ್ತೆ ಅಂತ ತಂದಾಗಿಂದ ಕೈಯಲ್ಲೇ ವಾಶ್ ಮಾಡಿ. ಸರಿ, ಹೋಗ್ಲಿ, ಚೇರ್ ತಗೊಬನ್ನಿ. ಚೇರ್ ತಳ. ಇದನ್ನೆಲ್ಲ ತೆಗಿಬೇಕು. ಇರು ತಗೋ. ಹೆಂಗೋ ಹತ್ತಿದ್ಯಾ, ಇಲ್ಲಿ ಮೇಲೆಲ್ಲ ಕ್ಲೀನ್ ಮಾಡ್ಕೊಬಿಡು ಮತ್ತೆ. ಒಂದ್ ಕಡೆ ತೆಗಿ, 2 ಕಡೆ 2 ಬರ್ತದೆ. ಯಾವತ್ತಾರು ಮಾಡಿದ್ರೆ ಅಲ್ವಾ. ಯಾವ್ದಾರು ಒಂದ್ ಕಡೆ ತೆಗಿಯೋ. ಒಂದ್ ಕಡೆ ತೆಗ್ದ್ಬಿಟ್ಟು ಹಿಂಗೆ ಎತ್ಬಿಟ್ಟು ಈ ಸೈಡ್ ತೆಗಿ, ಹಿಂಗೆ. ಹ್ಞೂ, 2 ಹಾಕು. ಏಯ್, ಹುಡುಗರು ಇದೆಲ್ಲ ಧೂಳು ಐತೆ, ಒರೆಸ್ಕೊಂತೀಯಾ? ನಮ್ಮ ಮನೆ ಎಷ್ಟು ಕರ್ರಗಿದೆ ನೋಡಿ. ಇಲ್ಲಿ ಬ್ರೈಟ್ನೆಸ್ ಇಲ್ಲ, ಈ ಕಡೆ ತಿರ್ತೀನಿ ಹಂಗೆ ಆಡು. ನೋಡಿ, ಆಯ್ತು ನೋಡಿ. ಸರಿ ಇಲ್ಲ, ಅದಕ್ಕೆ ಅವನಿಗೆ ಒಂಚೂರು ಸ್ಕಿನ್ ಕೇರ್ ಮಾಡಕ್ಕೆ ಹೇಳಿದ್ದೀನಿ. ಒಂಚೂರು ಅಟ್ಲೀಸ್ಟ್ ನಂತರ ಬೆಳಗಾಗೋ ಅಂತ ಸ್ಕಿನ್ ಕೇರ್ ಮಾಡಕ್ಕೆ ಹೇಳಿದ್ದೀನಿ. ಅವಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದೀನಿ ನೋಡಿ ಫ್ರೆಂಡ್ಸ್. ಅದು ಹಾಕಿದ್ರೆ ಇಡೀಡಲ್ಲ, ಅದಿದ್ರೆ ಅದ್ ಎತ್ತಾಕು ಮೇಲೆ. ಧೂಳು ಐತೆ ಅಂದಲ್ಲ, ಒರೆಸ್ತೀಯ ನೀನ್? ಎಲ್ಲದನ್ನ ಒರೆಸ್ಬೇಕು. ಒರೆಸಲ್ಲ, ಮಾಡಲ್ಲ. ಇದ್ರ ಮೇಲ್ಗಡೆ ಕ್ಲೀನ್ ಮಾಡ್ಬಿಡು, ನಂಗೆ ಅನ್ಸಲ್ಲ. ಏನಿದೆ ಗುರು ಅಲ್ಲಿ? ಅದ್ರ ಮೇಲ್ಗಡೆ ಏನೇನೈತೆ ನೋಡು, ಏನೇನೈತೆ ಅಂತ ನೋಡು ಸ್ವಲ್ಪ. ಅಷ್ಟೇ, ಬೆಂಡ್ ಬಾಕ್ಸ್ ಇಳ್ಕೊ 1 ನಿಮಿಷ. ನೋಡಿ, ಸ್ವೀಟಾಗಿ ಇದ್ದೀನಿ. ಡವ್ ಮಾಡ್ತಾಳೆ. ಡಾರ್ಕ್ ರೂಮಲ್ಲಿ ಹಾಕ್ಬಿಡ್ತೀನಿ. ರಿಂಗ್ ಲೈಟ್ ತರಿಸಿದ್ವಿ, ಅದರದ್ದು ಬಾಕ್ಸ್ ಏನಕ್ಕಾದ್ರೆ ಯೂಸ್ ಆಗುತ್ತೆ ಅಂತ ಇಟ್ಟಿದ್ದೀವಿ. ಏನೇನು ಕೊಟ್ಟಿದ್ದಾರೆ? ಏನಿಲ್ಲ, ಬಾಕ್ಸು ಮತ್ತೆ ರಿಂಗ್ ಲೈಟು ಮತ್ತೆ ಟ್ರೈಪಾಡ್ ಅಷ್ಟೇ. ಎಲ್ಲ ಹಿಂಗೆ ಗಲೀಜ್ ಖಾನ್ ಇವನು. ನೀನು ಶಾರುಖ್ ಖಾನ್ ಮಗಳ? ಗಲೀಜ್ ಖಾನ್ ಇವನು. ಗಲೀಜ್ ಖಾನ್ ಬಂದ. ಇದ್ರದ್ದೇ ಬಾಕ್ಸ್.
ಎತ್ ಬಿಸಾಕ್ಲಾ ಏನಕ್ಕಿದು ಅಲ್ಲ ಇಷ್ಟಕ್ಕೆ ಮಾತ್ರ ಏನಕ್ಕಿದು ಅಂತ ಇದು ಮಾತ್ರ ಇರೋದು ಇದು ಒಳಗಡೆ ನಾವು ಒರೆಸ್ತವ್ರೆ ಪಳಪಳ ಅನ್ನಿಸ್ತಾರೆ ಅನ್ಸುತ್ತೆ. ನಾವು ಅಮ್ಮಗೆ ಒಂಥರ ಆಂಟಿ ಕುಟಿ. ಇದನ್ನ ಹಾಕ್ಬಿಟ್ಟು ಇದು ಕ್ಲೀನ್ ಮಾಡಕ್ಕೆ ಅಂತ ಇದು ಲಿಕ್ವಿಡ್ ಇದನ್ನ ಕ್ಲೀನ್ ಮಾಡಿದ್ರೆ ಬೆಳ್ಳಗಾಗುತ್ತೆ ಇದು. ಪಳ 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 ಪಳನೆ. ಸೊ ಗಾಯ್ಸ್ ತಿರ್ಗಾ ಸ್ಟ್ಯಾಂಡ್ ರೆಡಿ ಆಗ್ತಾ ಇದೆ. ಇನ್ನ ತಿರ್ಗಾ ಏನೋ ಸ್ಟ್ಯಾಂಡ್ ಆಗ್ತಿದೆ, ರೆಡಿ ಆಗ್ತಾ ಇದೆ. ಇಟ್ಕೋಬೇಕು, ಹೋಲ್ಡ್ ಮಾಡ್ರಿ ಸ್ವಲ್ಪ ಹೊತ್ತು. ಗಮ್ ಸ್ಟಿಕ್ ಆಗ್ತಿದೆ, ಹೋಲ್ಡ್ ಮಾಡಿ, ಹೋಲ್ಡ್ ಮಾಡು. ಹಿಡ್ಕೋ ಇಲ್ಲ ಕೆಳಗಡೆ ಹಾಕು, ಹೆಂಗಾನು ಮಾಡು. ಹೌದು ಸೊ ಗೊತ್ತಲ್ವಾ ಇದು ಏನಂತ. ತಿರ್ಗಾ ಸ್ಟ್ಯಾಂಡ್ ಆ ಕಡೆ ಈ ಕಡೆ ಬರ್ಡೇಸ್ ಅಲ್ಲಿ ಇಟ್ಟಿರ್ತಾರಲ್ಲ, ಸೇಮ್ ಕೈಂಡ್ ಆಫ್ ಅದೇ. ಲಾಸ್ಟ್ ಟೈಮ್ ನೀವು ವ್ಲಾಗ್ ಮಾಡಿರ್ಲಿಲ್ಲ, ಮಾಡಿದ್ರು. ಸೊ ಟೇಪ್ ಹಾಕೋಬಹುದು, ಯಾಕಂದ್ರೆ ಇದು ಹಿಂದೆ ಬರುತ್ತೆ, ಕಾಣಿಸಲ್ಲ. ಶೋರ್ ನೋಡೋಣ, ಇದು ಸ್ವಲ್ಪ ತಂಟಿಲ್ಲ. ಡ್ರೈ ಆಗಿಬಿಡ್ರಿ ಸ್ವಲ್ಪ. ಡ್ರೈ ಮಾಡೋಣ. ಅಂಟ್ಕೊಂತೈತೆ, ಇಟ್ಕೊಳ್ಳಿ ಹಿಂಗೆ. ಇವನ್ಗೆ ಬಾಕ್ಸ್ಗೆ ಸ್ಕ್ವೇರ್ ಕಟ್ ಮಾಡು ಅಂದ್ರೆ ಏನೇನೋ ಡ್ರಾಯಿಂಗ್ ಆಗ್ತಾವನ್ ಇದ್ರ ಮೇಲ್ಗಡೆ. ಇವಾಗ ಸ್ಕ್ವೇರ್ ಬಂದ್ರೆ ಅದನ್ನ ಗಲೀಜ್ ಮಾಡ್ಬೇಡ ನೀನು, ಮಾರ್ಕ್ ಮಾಡ್ಲೇಬೇಡ, ಹಂಗೆ ಕಟ್ ಮಾಡು. ಇರು ಕಟ್ಟಕ್ ಕೊಟ್ಬಿಡ್ತೀನಿ, ಆಯ್ತಾ ಮಮ್ಮಿ? ಅದು ಹಾ ಗಲೀಜ್ ಮಾಡ್ಬೇಡ. ಜಾಸ್ತಿ ಮಾಡ್ತಾರೆ ಆದಷ್ಟು. ಏನೋ ಫುಲ್ ಇಂಜಿನಿಯರ್ ತರ ಸ್ಕೆಚ್ ಎಲ್ಲ ಆಗ್ತಾವನೆ ಇವನು. ಅದು ತಲೆ ಇರೋರು ಮಾತಾನೆ ವರ್ಕ್ ಗೊತ್ತಾಗೋದು. ಹಿಂಗಂತ ಗೊತ್ತಾಗ ತಲೆ ಇರೋರು. ನಮ್ಮಮ್ಮ ಏನೋ ಮಾಡ್ತಾವ್ರಿ ಇಲ್ಲಿ, ರೌಂಡ್ ಬರೋದಿಕ್ಕೆ. ಫಸ್ಟ್ ಟೈಮ್ ಇಷ್ಟು ಬರುತ್ತೆ. ಎಲ್ಲ ಕಡೆನೂ ಒಂದೇ ಸೈಜ್ ಬರುತ್ತೆ. ಇಂಜಿನಿಯರ್ ಏನೋ ಮಾಡ್ತಿದ್ದಾರೆ. ಇಂಜಿನಿಯರ್ ಜೋಶ್ ಅಲ್ವಾ ನಿಂಗೆ? ಇದು ಬಿಡು, ಒಂದೇ ಸಲ ಒಳಗಡೆ ಗಂಟೆ ಹೋಗ್ಬಿಡಿಲ್ಲ ಅಂದ್ರೆ ಬರಲ್ಲ. ಹೋಗ್ತೀವಿ ಬ್ರೋ. ಇದೇ ತರ ಫಸ್ಟು ಒಂದು ಸ್ವಲ್ಪ ಚಿಕ್ಕದ ಸ್ಕ್ವೇರು, ಅದ್ರ ಮೇಲ್ಗಡೆ ಇನ್ನೊಂಚೂರು ದೊಡ್ಡ ಸ್ಕ್ವೇರ್ ಹಾಕ್ಬಿಟ್ಟು ಇಲ್ಲಿ ಹಿಂಗೆ ಹಾಕ್ಬೇಕು. ಹಿಂಗೆ ಇದ್ರ ಮೇಲ್ಗಡೆ ಇದು ಚಿಕ್ಕ ಸ್ಕ್ವೇರ್, ಇದೇ ಥರ ಆ್ಯಡ್ ಮಾಡ್ಕೊತೀವಿ. ಮತ್ತು ಈ ಬಾಲ್ಸ್ ಇದನ್ನ ಆಫ್ ಕಟ್ ಮಾಡಿ ಚೆಸ್ಟ್ ಮಾಡ್ತೀವಿ. ಈ ಥರದ್ದು ಇನ್ನೂ ಎಷ್ಟೊಂದು ದೊಡ್ಡ ದೊಡ್ಡ ಸೈಜ್ ಎಲ್ಲ ಇದೆ. ಬುಕ್ ಸ್ಟೋರಲ್ಲಿ ಸಿಕ್ಕಿದ್ದು ನಮಗೆ. ಸುಮ್ಮನೆ ಇದನ್ನ ತರೋಣ ಅಂತ ಹೋದ್ವಿ. ಇದು ಲಾಸ್ಟ್ ಟೈಮ್ ನಾವೇ ಮನೇಲಿ ಮಾಡ್ಕೊಂಡಿದ್ವಿ. ಈ ಥರ ಎರಡು ಆಫ್ ಮಾಡಿ ನಾವೇ ಇದರಲ್ಲೇ ಥರ್ಮಾಕೋಲಲ್ಲೇ ಮಾಡಿದ್ವಿ ನಾವು. ಈ ಸರಿ ರೆಡಿಮೇಡ್ ಸಿಕ್ತಲ್ಲ, ನೀಟಾಗಿರುತ್ತೆ ಅಂದ್ಬಿಟ್ಟು ಆಫ್ ಕಟ್ ಮಾಡೋಣ ಅಂತ ಒಂದು ತಂದೆ. ರೌಂಡೇ ಈ ಒಂದೇ ಸಮ ಇದೆ, ಒಂದು ಲೆವೆಲ್ಗೆ. 17-20 ನೀನ್ ಹಂಗೆಲ್ಲ ಲೆಕ್ಕ ಹಾಕ್ಬೇಡ ಕಣೋ. 17-20 ಅಂತೆ. ನಂಗೆ ಗೊತ್ತಾಯ್ತು ಅವ್ನು ಆಗ್ತಿರ್ಬೇಕಾದ್ರೆ. ಲೋ ಹಂಗಲ್ಲ ರಕು, ಎಲ್ಲಾನು ಒಂದೇ ಸಮದಲ್ಲೇ ಮಾಡ್ಬೇಕು. ಫ್ರೆಂಡ್ಸ್ ವೇಸ್ಟ್ ಮಾಡ್ದ ಬರೀ ವೇಸ್ಟ್ ಮಾಡೋದೇ ಆಯ್ತು ಇವನ್ ಜೀವನ. ಬರೀ ವೇಸ್ಟ್ ಮಾಡೋದೇ ಆಯ್ತು. ರಕು ಎಲ್ಲಾ ಸೈಡು 20-20 ಮಾಡು. ನೆಕ್ಸ್ಟ್ 40-40 ಓಕೆ. ಗಿವ್ ಮಿ ದ ಮಾರ್ಕರ್. ಮಾರ್ಕ್ ಇವಾಗ ನಾವು ಹೇಳಿದ ಕಟ್ ಮಾಡ್ತಿದ್ಯಾ ಕಣೋ. ಕೆಲಸ ಆದ್ಮೇಲೆ ಮಾತಾಡ್ರಿ. ಎಸ್, ಇದು 20:20 ಇವಾಗ ಸರಿ ಹೋಗುತ್ತೆ. ಹಿಂಗೆ ಇದ್ರ ಮೇಲ್ಗಡೆ ಇನ್ನೊಂದು ಇದಕ್ಕಿಂತ ಇನ್ನೊಂಚೂರು ದೊಡ್ಡದು ಬರುತ್ತೆ. ಇದು 20-20 ಅಂದ್ರೆ ಈ ತರ ಎಲ್ಲ ಬರಬಾರ್ದು, ನೀಟಾಗಿ 20-20 ಅಂದ್ರೆ ಇನ್ನೊಂದು 40-40 ಹಾಕ್ಸೋಣ. 20-40 30 1 ಇಂಚ್ ಆಗುತ್ತೆ ಎಕ್ಸ್ಟ್ರಾ. ಇನ್ನೊಂಚೂರು ದೊಡ್ಡದಾಗಿ ಆ ಕಡೆ 4 ಕಡೆನೂ ಒಂದೊಂದು ಇಂಚ್ ಬರಬೇಕು. ಒಂದೊಂದಾ? ಸೊ ಕೆಲಸ ಇನ್ನ ನಡೀತಾನೆ ಇದೆ ನೋಡಿ. ಅದು ಸ್ಟ್ಯಾಂಡ್ ರೆಡಿ ಆಯ್ತಿದೆ, ಸ್ಟ್ಯಾಂಡ್ ರೆಡಿ ಆಗಿದೆ ಒಂದು.
ಈ ಥರ ಬರುತ್ತೆ. ಕೆಳಗಡೆ ಇಷ್ಟೊತ್ತು ಕಟ್ ಮಾಡಿ ಸುಸ್ತಾಗಿದೆ. ಮನೆಯೆಲ್ಲ ಗಲೀಜಾಗೋಗಿದೆ ನೋಡಿ, ಎಷ್ಟು ಗಲೀಜು ಮಾಡಿದೆ. ಸ್ಟ್ಯಾಂಡ್ ರೆಡಿ, ಹಿಂಗಿದೆ ಸ್ಟ್ಯಾಂಡ್. ಈ ಥರ ಮಾಡೋದಕ್ಕೆ ಮಾಡಿರೋದು. ನಮ್ಮಮ್ಮ ಇನ್ನೊಂದು ರೆಡಿ ಮಾಡ್ತಾವ್ರೆ. ನಾವು ಇಷ್ಟೊತ್ತು ಕಟ್ ಮಾಡಿಕೊಟ್ಟಿದ್ದೀವಿ ಇದನ್ನೆಲ್ಲ. ಏನು ರೀ ಸರಳ ಅವರೇ, ಏನು ಮಾಡ್ತಿದ್ದೀರಾ? ನೋಡಿ ಸ್ಟ್ಯಾಂಡ್ ಮಾಡ್ತಾ ಇದ್ದೀವಿ. ಕಷ್ಟಪಟ್ಟು ಮಾಡ್ತಾವ್ರೆ. ಚೆನ್ನಾಗಿದೆ ನೋಡಿ, ಕಮೆಂಟ್ ಹಾಕಿ ಹೆಂಗಿದೆ ಅಂತ. ನೀವು ಮಾಡ್ಕೊಳಕ್ಕಾಗಿ ನೀವು ಮಾಡ್ಕೊಡಿ. ಆ ಥರ ಚೆನ್ನಾಗಿರುತ್ತೆ. ಆ ಕಡೆ ಈ ಕಡೆ ಇಟ್ಬಿಟ್ಟು ಆ ಥರ ಪಾಟಲ್ಲಿ ಹೂವು ಹಾಕ್ಬಿಟ್ಟು ಇಡ್ರಿ, ಸಕ್ಕದಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಂದವರೆಲ್ಲ ಕೇಳಿದ್ರು ಸ್ಟ್ಯಾಂಡ್ ಎಲ್ಲಿ ಮಾಡಿಸಿದ್ವಿ ಅಂತ. ನಾವೇ ಮಾಡ್ಕೊಂಡು ವರ್ಷ ಮಾಡಿದ್ವಿ. ಸೊ ಗೈಸ್, ಫೈನಲಿ ರೆಡಿಯಾಗಿದೆ ಸ್ಟ್ಯಾಂಡು. ಹಿಂಗೆ ಬರುತ್ತೆ. ಇದನ್ನು ಮಾಡೋಕ್ಕೆ ಆ್ಯಕ್ಚುಲಿ ರಿಯಲಾಗಿ ತೊಗೊಂಡಿರೋದು 2 ಅವರ್ ತೊಗೊಂಡಿದ್ದೀವಿ ಮಾಡೋದಕ್ಕೆ. ಅದರಲ್ಲಿ ಎಷ್ಟು ಊಟ ಅದೆಲ್ಲ ಮಾಡ್ಕೊಂಡು ಮಾಡಿದ್ವಿ. ಒಂದು ಕ್ಯಾಪಲ್ಲಿ ಒಂದು ಸಲ ಊಟ ಮಾಡಿದ್ದೀವಿ, ಒಂದೇ ಸಲ ಊಟ ಮಾಡಿರೋದು. ಸರಿ, ಓಕೆ.